ಏ ಲಕ್ಷ್ಮಿ ಲಕ್ಷ್ಮಿ ಕೋಳ್ ಕೂಗುದು ಇನ್ನೂ ಮನ್ಗಿದೆಯಲ್ಲೇ ಇದಳೆ ಮೇಕೆ ಎದೆ ತಟತಟನೆ ರಾಗಿ ಬಿಸ್ಕೊಳ್ಳೋಣ ಹಚ್ಚಿ ಕುಟ್ಕೊಳ್ಳೋಣ ಅಂದ್ರೆ ಇನ್ನೂ ಮನ್ಗಾಳಲ್ಲ. ಏಯ್ ಲಕ್ಷ್ಮಿ ಲಕ್ಷ್ಮಿ ಅತ್ತೆ ಇಳುತ್ತೆ ಎಷ್ಟೊತ್ತಾಗಿದೆ ದಾರಿಯ ಒತ್ತು ಎಷ್ಟೊತ್ತಾಯ್ತು? ಕೋಳಿ ಕೂಗು ಎಷ್ಟೊತ್ತಾಯ್ತು? ಇನ್ನೂ ಎದ್ದೆ ಇಲ್ಲಲ್ಲ ಮೇಕೆ ಆ ಚೀಚ್ಕೊಂಡು ಮನ್ಗಿದಿರಲ್ಲ. ಇಲ್ಲ ಕಣತ್ತೆ ಆಗ್ಲೇ ಎದ್ದೆ ಮನೆ ಕಸ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಹೋಗಲಿ ಒಂದು ಪುಟ್ಟಿ ರಾಗಿ ತರೋಗು ನಾನು ಬೀಸ್ಕೊಡ್ತೀನಿ. ಆಚೆ ಬಾಗ್ಲು ನೀರು ಹಾಕಿ ದನ ಎಲ್ಲ ಆಚೆ ಕಟ್ಟಾಕಿ ಇದು ಮಾಡಿ ಕೆಲಸ ಮಾಡ್ಕೊಂಡು ನಿನ್ನ ಗಂಡೆಲ್ಲ ಇಬ್ಬರು ಸೌನವೆ ದನ ಎಲ್ಲ ಆಚೆ ಕಟ್ಟಾಕ್ಲಿ ಒಂದು ದನ ಆಚೆ ಕಟ್ಟಾಕು ನೀನು ಕಸ ಗುಡ್ಸ್ಕೊಂಡು ಹಾಕರ್ಕೊ. ಅತ್ತೆ ಅವ್ರು ಹಾಲಿ ಎದ್ದು ಗದ್ದೆಗೆ ಹೋದ್ರು ಕಣತ್ತೆ. ಗದ್ದೆಗೆ ನೀರು ಕಟ್ಟಬೇಕು ಅಂದ್ಬಿಟ್ಟು ಆಗ್ಲೇ ಎದ್ದೋದ್ರು 4 ಗಂಟೆ ರಾತ್ರಿಗೆ ಎದ್ದೋದ್ರು. ಸರಿ ನೀನು ಹೋಗ್ಬಿಟ್ಟು ದನ ಕಟ್ಟಾಕ್ಬಿಟ್ಟು ಹಾಲು ಕರ್ಕೊ. ನನಗೆ ಒಂದು ಪುಟ್ಟಿ ಅಕ್ಕಿ ಕೊಡು ರಾಗಿ ಕೊಡಿಲಿ ಬೀಸ್ಕೊಟ್ಟ ನಾನು. ಸರಿ ಕಣತ್ತೆ ಆಯಿತು ಕೊಡ್ತೀನಿ. ಬರ ಕೆಲಸ ಮಾಡು. ಒತ್ತೂಟ ಹೊತ್ತಿಗೆ ಎಲ್ಲ ಕೆಲಸ ಆಗೋಬೇಕು. ಒತ್ತೂಟ ಹೊತ್ತು ಗದ್ದೆಗೆ ಹೋಗ್ಬೇಕು. ಹಿಂಗೆ ಮನೆಕೊಂಡ್ರೆ ಆಗಲ್ಲ. ಆಯ್ತು ಕಣತ್ತೆ ಮಾಡ್ತೀನಿ. ನಮ್ಮ ಕಾಲದಲ್ಲಿ ನಮ್ಮ ಅತ್ತೆದಿರು ಕೋಳಿ ಕೂಗೋವತ್ತಿಗೆ ಬರ್ಸರು. ಕೋಳಿ ಕೂಗೋವತ್ತಿಗೆ ಎದ್ದು ರಾಗಿ ಬೀಸಿ ಭತ್ತ ಕುಟ್ಟಿ ಎಲ್ಲ ಕೆಲಸ ಮಾಡವು. ಈಗಿನ ಸೊಸೆರು ಎದೊಳಲ್ಲ ಮೇಕೆ ಅಡ್ಗಲ್ಲ ಜಗ್ಗಲ್ಲ ಮನ್ಗಿತ್ತಾವಿಂದ. ಯವ ತಡಿ ಒಂದಿಷ್ಟು ರಾಗಿನಾರ ಬೀಸ್ಕೊತೀನಿ ಫಸ್ಟ್. ರಾಗಿ ಬೀಸ್ಕೊಂಡು ತೌಟ್ಕೊಂಡ್ರೆ ಮುದ್ದೆ ಮಾಡ್ಕೋಬೋದು. ಸ್ವಲ್ಪ ಸಮಯದ ನಂತರ ಯವ ಯವ ಕಾಪಿ ಕುಡ್ದವ? ನನ್ನ ಹೆಣಕ್ಕೆ ಕಾಪಿ ಬೇರೆ ಕೊಟ್ಟವಳು ನೀನು ಹೆಂಡ್ರು. ಅಲ್ಲ ಒತ್ತುಟ್ಟು ಎಷ್ಟೊತ್ತಾಯ್ತು? ಇನ್ನೂ ಒಂದು ಲೋಟ ಕಾಪಿ ಕಾಂಡು ಏನು ಕಾಂಡು ಒಂದು ಪುಟ್ಟಿ ರಾಗಿ ಬೀಸಿದ್ದೀನಿ. ಒಂದಷ್ಟು ಒಂದು 2 ಸೇರಷ್ಟು ಭತ್ತ ಕೊಟ್ಟಿದ್ದೀನಿ. ಎಲ್ಲ ಮಾಡಿಬಿಟ್ಟು ಒಳಗೆ ಬಂದ್ರೆ ಒಂದು ಲೋಟ ಕಾಪಿ ಕೊಡಲಿಲ್ಲ ನೀನು ಹೆಂಡ್ರಿನ. ಅದೇನು ಕ್ವಾಣೆ ಒಳಗೆ ಸಣ್ಣ ಮಣ್ಣ ಅಂತಲೇ ಅವಳೆ ಎಲ್ಲ ನೀನು ಕೊಟ್ಟರೆ ಸದ್ರ ಕಂಡ್ಲಾ? ನಿಮ್ಮಪ್ಪ ನನಗೆ ಮಾಡಿದ್ರೆ ಸುಂದಿರಂದ್ಲಾ? ನನಗೆ ಏನು ಒಂಚೂರು ಬುದ್ಧಿ ಕಲಿಯಿಲ್ಲ ಕಂಡ್ಲ ನೀನು. ನಿಮ್ಮ ಅಪ್ಪನ ಗೊತ್ತೇ ಇಲ್ಲ ನಿನಗೆ. ಅವಳು ನಾನು ಎದ್ದಾಗಲೇ ಎದ್ದಲ್ಲವ. ನಾನು 4 ರಾತ್ರಿಗೆ ನೀರು ಹಾಕೊಂಡ್ನಲ್ಲವ ಆಗಲೇ ಎದ್ಲು ಅವಳುವೆ. ಎದ್ದೆಲ್ಲ ಕೆಲಸ ಮಾಡ್ಕೊತಿದ್ಲು ನಾನು ನೋಡ್ಕೊಳೋದಿಲ್ವೇ? ಅಯ್ಯೋ ನೀನು ಯಾವಾಗಲೂ ಇದಕ್ಕೆ ಹೋಗವ ಕುಕ್ಕಂಡ್ಲ ನೀನು ಹೆಂಡ್ರು ಕೆಲಸ ಮಾಡ್ತಾವಳೆ. ನಾನು ಆಸ್ಕೊಂಡು ಮನ್ಗಿದ್ದೀನಿ. ನೋಡಿ ಹೆಂಗೆ ಮಾತಾಡ್ತಿದ್ದೀನಿ ನೀನು. ಕಲ್ತ್ಕೊಬಿಟ್ಟೆ ಕಣಪ್ಪ ನೀನು ಈಗ. ನೋಡಿ ಹೆಂಗೆ ಮಾತಾಡ್ತಾವನೆ. ಇದು ದೊಡ್ಡವರು ಚಿಕ್ಕವರು ಒಂದೇ ನೋಡ ಇವನ. ಲಕ್ಷ್ಮಿ ಲಕ್ಷ್ಮಿ ಅದ್ಯಾಕೆ ಏನು ಬೇಕು? ಅದ್ಯಾಕೆ ಇನ್ನೊಂದು ದೊಡ್ಡ ಕಾಪಿ ಕಾಸು ಕೊಟ್ಟಿಲ್ಲ ಅಂತಲ್ಲ? ಅದು ಅತ್ತೆ ಇನ್ನು ಬೆಲ್ಲ ಕೊಟ್ಟಿಲ್ಲ ಕಣೆ. ಬೆಲ್ಲ ಕೊಟ್ಟಿಲ್ಲ ಅದಕ್ಕೆ ಇನ್ನೂ ನಾನೇನು ಮಾಡಿಲ್ಲ. ಕರ್ಕೊ ಬಂದಿದ್ದೀನಿ ಮನೆ ಇದು ಮಾಡ್ತಾ ಇದ್ದೀನಿ. ಆಗಲೇ ಬೆಲ್ಲ ಕೊಡತ್ತೆ ಅಂತಂದೆ ಕೊಟ್ಟಂತ ಅಡಿ ಅಂತೂ ಅತ್ತೆ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಏನ ಕೊಡ್ಸಟಿ ನನ್ನ ಮೇಲೆ ಹೇಳ್ತೀಯಲ್ಲ ಅತ್ತೆ ಕೊಟ್ಟಿಲ್ಲ ಇನ್ನೂ ಮಾಡಿಲ್ಲ ಅಂತ. ಮರ ಹಿಡ್ಕೊಂಡು ಬಂದ್ರಲ್ಲ ನಾನು ಕೊಡೋದು ಇವತ್ತಿನ ಪಡಿಯ. ಮರ ಹಿಡ್ಕೊಂಡು ಬರ್ದೆಯಾ ನಾನು ಇದ್ರ ಓದ್ಕೊ ಬರ್ತೀನಿ. ಪಡಿ ಹಿಡ್ಕೊಂಡು ಬರ್ಬೇಕಣ್ಣ ರೂಮ್ಗೆ ಕೊಡತ್ತೆ ಪಡಿ ಇವತ್ತದ ಅಂತ ನಿರುತ್ತಕ್ಕೆ ಕೊಡ್ತೀನಿ ಎಲ್ಲನೂ. ಕುತ್ಕೊಂಡು ಮತ್ತೆ ನೀನು ಹೊತ್ತಂತೆ ಹೋಗಿ ಮರ ತಗೊಂಡು ಇಸ್ಕೊಳ್ಕಿಲ್ವ ನೀನು? ಇಸ್ಕೊಂಡು ಬಿರ್ಬಿನ್ ಕಾಪಿ ಮಾಡಿ ಇದು ಮಾಡಿ ಅದಕ್ಕೆ ಹೋಗೋಣ ಅಂದೆ. ಮನೇಲಿ ಸಣ್ಣ ಮಣ್ಣ ಅಂದ್ರಿ. ಆಯ್ತು ಕಣ್ರಿ ಈಸ್ಕೊತೀನಿ. ಈಗ ಇದು ಯಾಕೆ ಹಿಂಗಾಡ್ರಿ ನೀವು? ಅವಾಗಲೇ ಕೇಳೋವತ್ಕೆ ಅತ್ತೆ ಇನ್ನು ರಾಗಿ ಬಿಸೋದಿನ ತಡಿ ಅಂತೂ ಅದಕ್ಕೆ ಸುಮ್ಮನೆ ಅದೇ ತಡಿ ಈಗ ಈಸ್ಕೊತೀನಿ ಕಣ. ರಾಗಿ ಬಿಸೋನಾಗ ಬಂದು ಕೇಳಿದೆ ಕೊಟ್ಟರ್ಲೆ. ಹೆಚ್ಕೊಬಿಟ್ಟಿದ್ದೀನಿ ನೀನು. ಹಂಗಿಂಗೆ ಹೆಚ್ಕೊಂಡಿದ್ದೆ ನೀನು ಹೆಚ್ಕೊಬಿಟ್ಟಿದ್ದೀನಿ ನೀನು. ನಿನಗೆ ಬಳಸುಂಟೆ ಇಂಟಿ ಇದು ಮಾಡಿಲ್ಲ ನಿನಗೆ. ನಿಮ್ಮಪ್ಪ ಇದ್ದೆ ಬುದ್ಧಿ ಕಲ್ಸಿರೋದು. ಅತ್ತೆ ಮನೆಗೆ ಗಂಡನಿಗೆ ಇಂದ್ರಿಕೊಂಡು ಮಾತಾಡು ಅಂತ. ಅದೇನು ಬುದ್ಧಿ ಕಲ್ಸಿರ ಕಣ್ತಗ ಹಂಗಲ್ಲ ಕಣಂತೆ. ಹಂಗೂ ಇಲ್ಲ ಹಿಂಗೂ ಇಲ್ಲ ಹೋಗಿ ಮರ ತರೋದು ದೇಶ ಮಾತಾಡಿ. ಇಂದ್ರಿಕೊಂಡು ಕಲ್ತ್ಬಿಟ್ಲಿ ಅವಳು. ಅದೇನು ಮಾತಾಡ್ತಾರದು? ಮರ ತಂದು ಇಸ್ಕೊಳ್ದೆ ಇವತ್ತದ ಹೋಗು ಇಸ್ಕೊ ಹೋಗು. ನಿಮ್ಮ ಮನೆಯೊಳಗೆ ಹೆಂಗಿರೋದು ಕಷ್ಟಕ್ಕಾಗಿ ಬಂದ್ಬಿಟ್ಟದೆ ನನಗೆ. ಅಯ್ಯೋ ಇತ್ತಾಗ ಅತ್ತೆ ಕಾಟ ಇತ್ತಾಗ ಗಂಡನ ಕಾಟ ಹೆಂಗಿರೋದ ನಾನು. ಅಯ್ಯೋ ದೇವ್ರಿ ತಂಗಿ ಕರ್ಸ್ಕೊಬಿಡಪ್ಪ ನನ್ನ. ಇತ್ತಾಗ ಆಯ್ತಲ್ಲ ಇತ್ತಾಗ ಅಪ್ಪನ ಮನೆಗೂ ಹೋಗೋಕ್ಕಾಗಲ್ಲ. ಇತ್ತಾಗ ಇವ್ರ ಕಾಟ ಏನು ಹೊಸಿ ಕಾಟ ಕೊಟ್ಟರೆ. ಬೆಳಿಗ್ಗೆ 4 ಗಂಟೆ ರಾತ್ರಿಗೆ ಎದ್ರುವೆ ಇನ್ನೂ ಎದ್ದಿಲ್ಲ ಕೆಲಸ ಮಾಡಿಲ್ಲ ಅಂತಾರೆ. ಎದ್ದಿತ್ತವಿಂದ ಒಂದೇ ಸಮ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ಹಿಂಗೆ ಆಡ್ತಾರೆ ನೋಡು ಅವ ಮಗ. ಎಲ್ಲಿಗೆ ಬತ್ತು ನನ್ನ ಬಾಳು. ಮರ ತಂದಿಲ್ಲೇ ಬತ್ತಾ ಇದ್ದೀನಿ ಇರತ್ತೆ ಬತ್ತಾ ಇದ್ದೀನಿ ಕಣ. ಅದೇನು ಧ್ವನಿ ಹಂಗೆ ಏಸ್ ಮಾತಾಡ್ತೀಯಲ್ಲ? ಧ್ವನಿ ಇಳಿಸಿ ಮಾತಾಡೋದು ಕಲ್ತ್ಕೊ ಮನೇಲಿ. ಆಯ್ತು ಕಣತೆ ಬತ್ತಾ ಇದ್ದೀನಿ ನೀರು. ನೀನು ಹೆಂಡ್ರಿಗೆ ನೀವು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಹೆಚ್ಚಿಕೊಬಿಟ್ಟವಳೆ ನೀನು ಹೆಂಡ್ರು. ಸ್ವಲ್ಪ ಅರ್ಧಲ್ಲಿ ಮಾಡಿ ಒಳಗೆ ಕಲ್ತ್ಕೊ. ಏನು ಬೀದಿ ಬಸ್ಸಿಯಾಗಿ ಊರಲ್ಲಿ ಕುಣಿತಾ ಇದ್ದೀನಿ. ಗೊತ್ತಾಗಿ ನನ್ನ ಬಾಳೆ ಇದೆ. ಆಯ್ತು ಬೆಳಗ್ಗೆ ಆಯ್ತು ಅಂದರೆ ಮರ ಇಟ್ಕೊಂಡು ನಿಂತ್ಕೋಬೇಕು ಬೀಳ್ತಾವ ಬೇಡಕ್ಕೆ ನಾನು. ಮರ ತರಕ್ಕೆ ಎಷ್ಟೊತ್ತು? ನಾನು ಇನ್ನು ಗೌಡ್ರ ಮಂತಕ್ಕೆ ಹೋಗ್ಬಿಟ್ಟು ಬರಬೇಕು ಕಣ. ನಾನು ಗೌಡ್ರ ಮಂತಕ್ಕೆ ಹೋಗ್ಬೇಕು. ಎಷ್ಟು ಕೆಲಸ ನನಗೆ ಮರ ಇಟ್ಕೊಂಡು ಬರೋಕ್ಕೆ ಎಷ್ಟೊತ್ತು ಆಯ್ತದೆ. ಕಂತ್ರಿಲ್ಲ ಹೊಡಿ ಗೊತ್ತಾಯಿಲ್ಲ ಮರವ ಹಾಯ್ಕೊಬತ್ತೀನಿ ಎಲ್ಲನೇ. ಅಯ್ಯೋ ಆ ರೂಮಳಿಗೂ ಒಳಗೆ ಬಿಡೋಲ್ಲ ನನ್ನ. ಬಾನಸಾಲ ಒಳಕ್ಕೆ ಆ ಬಾನಸಾಲ ಒಳಗಳು ಹೆಣ ಇರಿಸ್ಕೊಳ. ಬಾನಸಾನೊಳಗಳಿಗೆ ಏನೊಂದು ಕಾಲಿಡಕ್ಕೆ ಬಿಡಲ್ವಲ್ಲ. ಅದೇನಾದ್ರು ಒರೆಸ್ಬೇಕು ತಾರಿಸ್ಬೇಕು ಅಂದ್ರೆ ಅಲ್ಲೇ ಒಳ್ಳೆ ಇದು ನಿಂತಂಗೆ ನಿಂತಿರ್ತಾಳೆ. ಕಾವಲ್ಗಾರರು ಸೈನಿಕರು ನಿಂತಂಗೆ ನಿಂತಿರ್ತಾಳೆ. ನಾನು ಏನು ಮಾಡ್ತೀನಿ ಅನ್ನೋದು ನೋಡೋಕ್ಕೆ. ತಗೊಳೆ ಎಲ್ಲ ಕಾಳನ್ನ ಹಾಕಿವಿ ನೀವು ಮುರ್ಮುರ. ಎಲ್ಲ ಕಾಳನ್ನ ಹಾಕಿವಿ ನೀವು ಮುರ್ಮುರ. ಅಲ್ಲಿ ಪುಡಿನೂ ಅಕ್ಕಿನೂ ಮಡ್ಗೀವ್ನಿ. ರಾಗಿ ಸೆಟ್ಟು ಮಡ್ಗೀವ್ನಿ. 2 ಬೆಳ್ಳುಳ್ಳಿ 1 ಈರುಳ್ಳಿ ಆಮೇಲೆ 1 ಟೊಮೆಟೊ ಒಂದಿಷ್ಟು ತರಕಾರಿ ಎಲ್ಲ ಮಡ್ಗೀವ್ನಿ. ಎಲ್ಲ ಹಾಕ್ಬಿಟ್ಟು ಹುಳಿ ಸಾರು ಮಾಡಿವತ್ತ. ನಿನ್ನ ಗಂಡ ಹುಳಿ ಸಾರು ಮಾಡು ಅಂತ ಹೇಳುವ ಅಂತಿದ್ದ. ಅದಕ್ಕೆ ಎಲ್ಲ ಕಾಳನ್ನ ಕೊಟ್ಟೀನಿ. ಎಲ್ಲ ಕಾಳನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಸಾರು ಮಾಡು. ಚೆನ್ನಾಗಿರ್ಬೇಕು ಹಂಗೆ ಮಾಡು. ಮಸಾಲೆ ಜಾಸ್ತಿ ಅರಿಬೇಡ. ಮಸಾಲೆ ಹೊಸಿ ಹಾಕಿ ಅರಿ. ಮಸಾಲೆಗೂ ಒಂಚೂರು ಅಂಗೈ ಆಗ್ಲಕ್ಕ 4 ಆಣಿ ಆಗ್ಲ ಕಾಯಿ, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂಚೂರು ಕೊತ್ತಂಬರಿ ಸೊಪ್ಪು ಇನ್ನೇನು ಹಾಕ್ಬಿಡ. ಅಷ್ಟು ಹಾಕ್ಬಿಟ್ರು ರುಬ್ಬಿಟ್ಟು ಮಳ್ಳುಗಿ ಕಾಳ ಚೆನ್ನಾಗಿ ಬೇಯಿಸು ಹೊಲ್ಗರಿ ಹಂಗೆ. ಆಯಿತು ಕಣಮ್ಮ ಹಂಗೆ ಮಾಡ್ತೀನಿ ನೀನು ಹೇಳ್ದಂಗೆ. ಕಾಯಿನಾರು ಮಾಡ್ಗೀನಿ ಚಿಲ್ಲವ. ಚುಲ್ಲ ಮಾತ್ರ ರೀ ಜಾಸ್ತಿ ಹಾಕ್ಬಿಡ ಕಾಯ ಮಕ್ಳು ಹೊಡಿತದೆ. ಜಾಸ್ತಿ ಹಾಕೋಕ್ಕೆ ಇನ್ನೂ ಥರನೇ
ನೀನು ಕೊಟ್ಟಿದ್ದೆ ನಾನು ಹಾಕ್ಬೇಕು. ಹಿಂದಿರ್ಕೊಂಡು ಮಾತ್ರ ಕಲ್ತಿದ್ದೆ ಅಲ್ಗಿನ ನಾಳೆಯ ನಂತವಯ್ಯ ಕಟ್ ಮಾಡ್ಬಿಡ್ತೀನಿ ಬಾಲಗಳ. ನಂತ ಬಾಲ ಬೆಳ್ಸಕ್ ಬಂದ್ರೆ ನೀನು. ಓಹೋ ಅಡುಗೆ ಮಾಡಿಕ್ಬಿಟ್ಟು ಬೆಳ್ಸಕ್ ನಡಿಲೇ ಬಿರ್ಬಿರ್ನಿ. ಸರಿ ಕಣತೆ ಆಯ್ತು, ಕೊಡು ಅಡುಗೆ ಮಾಡ್ಬೇಕಣ್ಣ, ಗೊತ್ತಾಯ್ತು. ಕಾಳು ಬೇಯಕ್ಕೆ ಈ ನೀರು ಹಾಕ್ಬೇಡ, ಅಲ್ಲಿ ಸೇದ ಬಾವಿ ನೀರು, ಸೇದ ಬಾವಿಗೆ ಹೋಗ್ಬಿಟ್ಟು ಒಂದು ಬಾವಿ ನೀರು ಒಂದು ಬಿನ್ಗೆ ನೀರು ಸೇದ್ಕೊ ಬಂದ್ಬಿಟ್ಟು ಸಿಹಿ ನೀರು ಹಾಕು. ಈ ನೀರು ಹಾಕ್ಬೇಡ, ಬಳಸ ನೀರ, ಕೆರೆ ನೀರು ಹಾಕ್ಬೇಡ, ಸೇದ ಬಾವಿ ನೀರು ಹಾಕು. ಕುಡಿಯತ್ತವಲ್ಲ ಅವರೆಲ್ಲರೇ ಚೆನ್ನಾಗಿ ಬೇಕತ್ತ ಕಾಳು ಬಿರ್ನಿ. ಸರಿ ಕಣಮ್ಮ ಆಯ್ತು, ತತ್ತಿನ ಒಂದು ಬಿನ್ಗೆ ಹೋಗಿ. ಮದುವೆ ಆಗಿ 12 ವರ್ಷ ಆದ್ರೂ ಎಲ್ಲ ನಾನೇ ಹೇಳ್ಕೊಡ್ಬೇಕು. ಎಲ್ಲ ನಿನ್ನ ಮಗಳು ಎಲ್ಲ ಕಾಣವಳಲ್ಲ. ಪಾತ್ರೆ ಅಡಿ ಕೊಟ್ಟ ಕಣತೆ, ಪಾತ್ರೆ ತಗೊಂಡು ಕೆರೆ ತಗೋಳಿ ಬೆಳಿಕ ಬರಕ್ಕೆ ಅಂತ. ಕೆಲಸ ಕಲ್ಸು, ಒಕ್ತನ ಕಲ್ಸು ಫಸ್ಟ್ ಮನೆ ಒಳಗೆ. ಒಕ್ತನ ಕಲ್ತ್ಕೊಳ್ಳಿ ಅವಳು, ಮದುವೆ ಮಾಡ್ಬೇಕು. ಪಕ್ಕನ ಕಲ್ಸು ಚೆನ್ನಾಗೆ. ಅದೆಲ್ಲ ನನ್ನ ಚಿನ್ನದ ಗಿಣಿ ನನ್ನ ಮೊಮ್ಮಗ, ಅವನು ಎದ್ದೆಲ್ಲ ತೋಟ ಕಡೆಗೆ ಹೋದ ಕಣತೆ. ಸರಿ ಮಾಡಿ ಅಡುಗೆ ಬಿರ್ಬಿರ್ನೆ. ಸರಿ ಕಣತೆ ಆಯ್ತು, ಮಾಡ್ತೀನಿ. ಏನವ ಲಕ್ಷ್ಮಿ ನೀರಿಗೆ ಬಂದವ? ಅಯ್ಯೋ ಕಣೆ ಸದಕ ನೀರಿಗೆ ಬಂದೆ. ಅಯ್ಯೋ ಬೇಳೆ ಬೇಯಲ್ಲ, ನಮ್ಮ ಮನೆ ಕೆರೆ ನೀರು ತಂದಿದ್ಲು, ನನ್ನ ಮಗಳು ತಂದು ತುಂಬಿದ್ಲು. ಕೆರೆ ನೀರಲ್ಲಿ ಬೇಳೆ ಬೇಯಲ್ವಲ್ಲಕ್ಕ, ಅಡುಗೆಗೆಲ್ಲ ಈ ನೀರೇ ಆಗಬೇಕು, ಸಿಹಿ ನೀರು. ಅದಕ್ಕೆ ಬಂದೆ ಬಾವಿತಕ್ಕೆ, ಒಂದು 2 ತೋಡ ತಣ್ಣಗನ ನೀರ ಅಂತ. ಹಾಲ ಕೊಟ್ಲವ ನಿಮ್ಮ ಅತ್ತೆ ಅಕ್ಪಡಿಯ? ಅಯ್ಯೋ ಅದೇನು ಜೀವನವ ಕಣೆ ಕಂಡ್ರವ ನಿಮ್ದು. ಅಯ್ಯೋ ಕೊಟ್ಟವಳೆ ಕಣಕ್ಕ. ಈಗ ಈಸ್ ಮಾಡಕ್ಬಿಟ್ಟು ನೀರಿಗೆ ಅವಳೇ ಹೇಳಿದ್ಲು, ಈ ನೀರಲ್ಲಿ ಬೇಯಿಸ್ಬೇಡ, ಆ ನೀರಲ್ಲಿ ಹೋಗಿ ಬೇಯಿಸು, ಆ ನೀರು ತಗೋಬಾ ಅಂತ. ಅದಕ್ಕೆ ಬಂದೆ ಕೊಡ ತಗೊಂಡು. ಅಯ್ಯೋ ನಮ್ಮತ್ತೆ ಬದುಕಿರೋ ಗಂಟ್ಲು ನನ್ನ ಹಿಂಗೆ ಕಣವ, ಹೊಟ್ಟೆ ಉರ್ಸ್ಕೊಂಡ್ಲು. ಅಯ್ಯೋ ಯವ್ವ, ಬೆಳಗಾಯ್ತು ಅಂದ್ರೆ 4 ಗಂಟೆಗೆ ಎಬ್ಬರಿಸಳು. ಅಕ್ಕಿ ಬೀಸಿ ಆಟೋ ಮರ ಇಟ್ಕೊಂಡು ನಿಂತ್ಕೊಂಡು ಅಕ್ಕಿ ಹಸಿಟ್ಟು ಎಣ್ಣೆ ಈಸ್ಕೊಂಡು ಅಡುಗೆ ಮಾಡಿ ಗದ್ದೆ ಹೋದ್ರೆ ಇನ್ನೊಂದು ಗಂಡನ ಕಾಟ. ಅಲ್ಲ ಅವನ ಹಿಂದೆಲೆ ದನ ಇಟ್ಕೊಂಡು ಉತ್ತಿ ಬಿತ್ತಿ ಎಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ನಮ್ಮ ಅತ್ತೆ ಆಲೆ ಅಡುಗೆ ಊಟವ 9 ಉಸ್ಕೊಂಡಿರೋಳು. ಉಣ್ಕೋತಾಳೆ ಜಾಸ್ತಿ ಅಂದ್ಬಿಟ್ಟು ತಟ್ಟೆ ಇಟ್ಕೊಂಡು ನಿಂತ್ಕೋಬೇಕಿತ್ತು. ಅಡುಗೆ ಮಾಡಿದ್ರು ತಟ್ಟೆ ಇಟ್ಕೊಂಡು ನಿಂತ್ಕೊಂಡು ಅವಳು ಎಷ್ಟಾಗ್ತಾಳೆ ಅಷ್ಟೊತ್ತು ತಿನ್ಬೇಕಿತ್ತು. ಅಯ್ಯೋ ಯವ್ವ, ನಾನು ಹೊಸಿ ಬಂಗ ಬಿದ್ದಿದ್ದಾನವ. ನಮ್ಮ ಅತ್ತೆ ಸಾಯಲಾಗಿ ಈಗೊಂಚೂರು ಪರವಾಗಿಲ್ಲ, ನನ್ನ ಕೈ ನನ್ನ ಬಾಯಿ. ನಮ್ಮ ಅತ್ತೆ ಈಗ ಸಾಯಲ್ಲ ಕಣಕ್ಕ, ಇನ್ನೂ ಕಲ್ಕೊಂಡಿದ್ದಂಗೆ ಅವಳೆ. ಅಯ್ಯೋ ನನ್ನ ಬಂಗ ಯಾರು ಗೆಳ್ಕೊಳ್ಳೋಣ. ನಮ್ಮಪ್ಪ ಈ ಮನೆ ಮದುವೆ ಮಾಡ್ಬಿಟ್ಟ. ಏನು ನಮ್ಮತ್ತೆ ರಬಾಜಿ ಕುಣ್ಣಂಗೆ ಕುಣಿತಾಳೆ ಕಣಕ್ಕ, ರಬಾಜಿ ಕುಣ್ಣಂಗೆ ಕುಣಿತಾಳೆ. ಬೆಳಿಗ್ಗೆ 4 ಗಂಟೆಗೆ ಎಬ್ಬರಿಸ್ತಾಳೆ, ಕೋಳ್ಗೆ ಹೋಗೋ ಬದುಕೆ ಎದೊಳ್ಬೇಕು, ಎಲ್ಲ ಕೆಲಸನೂ ಮಾಡಬೇಕು. ಅದೇನು ಬಗ್ಗೆನೋ ಕಣೆ. ಇವತ್ತು ಮಾತ್ರ ನನಗೆ ರಾಗಿ ಬಿಸ್ತೀನಿ ಕೊಡು ಅಂತ ಬೀಸಿಸಿದ್ಲು, ಬೀಸ್ಕೊಂಡ್ಲು. ಇಲ್ಲ ಅಂದರೆ ನನ್ನ ಕೆಲ ರಾಗಿನೂ ಬಿಚ್ಚಿಸ್ತಾಳೆ, ಭತ್ತನೂ ಕುಟ್ಟಿಸ್ತಾಳೆ, ಎಲ್ಲನೂ ಮಾಡಿಸ್ತಾಳೆ. ಸಾರೇನು ಮಾಡಿ ಅವ ಇವತ್ತ? ಹುಳಿ ಸಾರು ಮಾಡ್ಬೇಕಂತ ಕಣಕ್ಕ. ಎಲ್ಲನೂ ಕಾಳುಗಳು ಕೊಟ್ಟವಳೆ, ಒಂದೊಂದು ಹಿಡಿಯ, ಒಂದಿಷ್ಟು ತರಕಾರಿ ಏನು ಹಾಕಿದವಳು, ತರಕಾರಿ ಹಾಕವಳೆ. ಒಂದು ಈರುಳ್ಳಿ ಕೊಟ್ಟವಳೆ, ಒಂದು ಬೆಳ್ಳುಳ್ಳಿ ಕೊಟ್ಟವಳೆ, ಒಂದು ಟೊಮೆಟೊ ಕೊಟ್ಟವಳೆ. ಸಾರು ಮಾಡಬೇಕು, ಒಂದನಿ ಎಣ್ಣೆ ಕೊಟ್ಟವಳೆ, ಅದನ್ನೇ ಹಾಕಿ ಸಾರು ಮಾಡ್ತೀನಿ. ನಾನು ಕಣವ, ನಾನು ಉಪ್ಪೆಸರು ಮಾಡಬೇಕು, ಉಪ್ಪೆಸರು ಮಾಡ್ತೀನಿ. ಅಲ್ಲೆಲ್ಲ ಒಂದಿನ ಸಂದಲ್ಲಿ ಗರಿ ತಕೋಗಿದ್ನಲ್ಲ, ಒಂದು ಇಡೀ ಬೆರ್ಕ ಸೊಪ್ಪು ಇಕ್ಕ ಬಂದಿದ್ದೀನಿ, ಹಾಕ್ಬಿಟ್ಟು ಉಪ್ಪೆಸರು ಮಾಡ್ಕೊಂಡಾನ ಅಂತ 3 ಹುಳ್ಳಿಕಾಳು ಹಾಕಿ ಹುರಿದು ಹಾಕ್ಬಿಟ್ಟು ಉಪ್ಪೆಸರು ಮಾಡ್ತೀನಿ ಇವತ್ತು. ನಾನು ಮಾಡ್ಬೇಕಣಕ್ಕ, ನಾನು ಗದೆ ಹೋಗ್ಬೇಕು. ಗದೆ ಹೋಗ್ಬಿಟ್ಟು ಎಲ್ಲ ಕೆಲಸ ಅವೆ. ಇನ್ನು ನನ್ನ ಗಂಡ ಎಷ್ಟೋ ಒಂಥರ ಕುಯ್ಯೋದೆಲ್ಲ ಮಾಡ್ದವನಿ, ಕುಯ್ಕೊಂಡು ಇದು ಮಾಡ್ಕೊಂಡು ಬರಬೇಕು ಕಣಕ್ಕ. ಅಯ್ಯೋ ಯಾಕ ನೆಮ್ಮದಿ ಇಲ್ಲ, ಸುಮ್ಮನಿರು. ನೆಮ್ಮದಿ ಇಲ್ಲಿ ಜೀವನ ಮಾಡ್ಬಿಟ್ಟವನೇ ಭಗವಂತ ನಮಗೆ. ಅಯ್ಯೋ ಏನಾಗಲ್ಲ ತಗೊಳವ, ಇನ್ನು ಮತ್ತೆ ಉಳಿಸಿದ್ರೆ ಇನ್ನೇನು, ಅವಳು ಹೊತ್ಕೊಳೋದಾಳೆ ಎಲ್ಲ ನಿಮಗೆ ಅಲ್ವೇ. ಅಯ್ಯೋ ನಮಗೆ ಕೊಟ್ಟವಳು, ಮಗಳಿಗೆ ಬರ್ಸೋಳು, ಯಾರು ಗೊತ್ತು. ಮಗಳು ಬರ್ಸ್ತಾಳೆ ಕಣ್ ತಗೋಳು. ಇದೇನಾಗಿ ನಿನ್ನ ಆದ್ನಿ ಮಗನಿಗೆ ನಿನ್ನ ಮಗಳು ಕೊಡೋದು ಅಂತ ಏನೋ ಸುದ್ದು ಬತ್ತಲ್ಲ, ನಿಜಾನೇ ದಿಟನಾಗಿ? ನಮ್ದೇನು ನಡ್ದತ್ತಮ್ಮ, ನಾನು ನಮ್ಮ ಅಣ್ಣನ ಮಗನ ಕೊಡಬೇಕು ಅಂತಿದ್ದೀನಿ. ನಮ್ಮ ಅತ್ತೆ ಇಲ್ಲ, ಮಗಳ ಮಗನಿಗೆ ಕೊಡಬೇಕು ಅಂತ ಅವಳೆ. ಅಯ್ಯೋ ಹಣೆ ಬರ ಗಂಕಣ ಮನ ಎಲ್ಲಿದ್ದದು, ಎಲ್ಲಿ ಋಣ ಅನ್ನೋ ಬಂದ ಎಲ್ಲಿದ್ದದು ಅಲ್ಲ. ಆಗಲಿ ಬಾರಕ್ಕ, ಏನು ಮಾಡೋಣ. ಯಾಕ ಒಯ್ತೀನಿ ನೀರು ತಗೊಂಡು. ಅಯ್ಯೋ ಇಲ್ಲ ನಾನು ಅದಕ್ಕೂ ಕುಣಿತಾಳೆ. ಇಷ್ಟ ಗಂಟೆ ಏನು ಮಾಡ್ತಿದೆ, ಏನೇನು ಸೌತೆ ಒಂದಾಗ ಮಾತಾಡ್ತಿದೆ, ಏನೇನು ಸೌತೆ ಒಂದು ಚಡಿ ಮಾತು ಕೇಳ್ಕೊಬತ್ತಿದೆ ಅಂತ ಅದನ್ನು ಬೈತಾಳೆ ಕಣಕ್ಕ. ಅಯ್ಯೋ ಸರಿ ಕಣವ, ಬೈಕೊಂಡೋಗು, ತಗೊಂಡೋಗು, ಸೇತ್ಕೊಂಡೋಗು ಬೈ ಬಾ. ಇವತ್ತಿಂದ ಹಳೆ ಕಾಲದಲ್ಲಿ ಯಾವ ಥರ ಅತ್ತೆ ಸೊಸೆದು ಇರ್ತಿತ್ತು, ಹಳೆ ಕಾಲದಲ್ಲಿ ಹಳ್ಳಿ ಕಡೆ ಜೀವನ ಹೆಂಗಿರ್ತಿತ್ತು ಅಂತ ಕತೆ ಮಾಡಾಕ್ತಾ ಇದ್ದೀನಿ. ಪ್ಲೀಸ್ ಈ ಕತೆನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.